ನ್ಯಾಯಪರ. ಕೊಡಗೆರೆ ಗ್ರಾಮ ಪಂಚಾಯಿತಿ ಪಿಡಿಒರವರನ್ನು ಅಮಾನತುಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ ಚಿಕ್ಕಬಳ್ಳಾಪುರ ಕ್ಷೇತ್ರ ಶಾಸಕರು ಪ್ರದೀಪ್ ಈಶ್ವರ್. ಮಂಚೇನಹಳ್ಳಿ ತಾಲೂಕು ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನಪ್ಪನಹಳ್ಳಿ, ಚಿನ್ನಗೇನಹಳ್ಳಿ, ಬಂದರಹಳ್ಳಿ 3 ಗ್ರಾಮಗಳಿಗೆ ಬುಧವಾರ ಶಾಸಕರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಶಾಸಕರು ಪ್ರದೀಪ್ ಈಶ್ವರ್ ಅವರು ಆಗಮಿಸಿ ಈ 3 ಗ್ರಾಮಗಳು ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳಾಗಿದ್ದು, ಈ ಗ್ರಾಮಗಳ ಮೂಲ ಸೌಲಭ್ಯಗಳನ್ನು ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿ ಗ್ರಾಮದಲ್ಲಿ ನೀರು, ರಸ್ತೆ, ಚರಂಡಿ, ಪೆನ್ಷನ್ಗಳು ಸೇರಿದಂತೆ ಸಾರ್ವಜನಿಕರಿಗೆ ಸಮಸ್ಯೆಗಳನ್ನು ಸ್ಥಳದಲ್ಲಿ ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲಿ ಬಗೆಹರಿಸಿ ಕೊಡುವಂತೆ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು, ಆದರೆ ಇದೇ ಗ್ರಾಮ ಪಂಚಾಯಿತಿ ಪಿಡಿಒ ಲೋಕೇಶ್ ವಿರುದ್ಧ ಸಾರ್ವಜನಿಕರಿಂದ ದೂರು ಹೊರಬಂದಿದ್ದು, ಸಾರ್ವಜನಿಕರಿಗೆ ಸ್ಪಂದಿಸದ ಈ ಅಧಿಕಾರಿಗಳು ಬೇಡವೆಂದು ಬಂದ್ರಹಳ್ಳಿ ಗ್ರಾಮಸ್ಥರು ಪಿಡಿಒ ವಿರುದ್ಧ ಶಾಸಕರಿಗೆ ದೂರು ನೀಡಿದ್ದರು. ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಪಟವನ್ನು ವಾಲ್ ಪೋಸ್ಟರ್ನಂತೆ ಅಂಟಿಸಿ ಇರುವ ವಿಚಾರವನ್ನು ಶಾಸಕರ ಗಮನಕ್ಕೆ ನೀಡಿದ ಗ್ರಾಮಸ್ಥರ ದೂರಿಗೆ ಗರಂ ಆದ ಪ್ರದೀಪ್ ಈಶ್ವರ್ ಅವರು ಪಿಡಿಒ ಲೋಕೇಶ್ ರವರನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ಅವಮಾನ ಮಾಡಿಬಿಡುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸದ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಪಾಲಿಸದೆ ಅವರಿಗೆ ಗೌರವ ಸೂಚಿಸದ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಅಧಿಕಾರಿಗಳಾದ ತಾಲೂಕು ದಂಡಾಧಿಕಾರಿ ದೀಪ್ತಿ ಎನ್, ಇಇಒ ಹೊನ್ನಯ್ಯ, ಸಂಬಂಧಿಕ ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳು ಉಪಸ್ಥಿತಿಯಲ್ಲಿದ್ದರು. ಮೊನ್ನೆ ಎಲ್ಲ ಹಂತದಲ್ಲಿ ಇದ್ದಾಗಲೂ ಸರ್ ಈ ಥರ ಮಾಡ್ತಾ ಇದ್ದಾರೆ. ನಮ್ಮ ಪಾರ್ಟಿ, ನಮ್ಮ ವರ್ಕರ್ಸು, ನಾವೆಲ್ಲನೂ ಒಂಥರ ಡಿಪ್ರೆಸ್ ಆಗಿಬಿಟ್ಟಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ತಾವು ತುಂಬ ನಾನು ಸುಮಾರು ತಮ್ಗೆ ಹೇಳಿದ್ದೆ. ಆಮೇಲೆ ಕೆಲವರು ಹೇಳಿದ್ರು ತಮ್ಮ ಅಭಿವೃದ್ಧಿ ಬಗ್ಗೆ ಜನಾಭಿಪ್ರಾಯವನ್ನು ಗೌರವಿಸೋನು. ಈಗ ಜನ ಒಬ್ಬರ ಮೇಲೆ ಹಂಗೆ ದೂರ ಹೇಳಿದ್ದಾರೆ. ಖಂಡಿತವಾಗೂ ನಾನು ಹೈಯರ್ ಅಧಿಕಾರಿಗಳಿಗೆ ಇದನ್ನು ಪರಿಶೀಲಿಸಿ ಅಗತ್ಯ ಕ್ರಮ ತಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ. ಅಂಬೇಡ್ಕರ್ ಫೋಟೋ ಕೂಡ ಅವಮಾನ ಮಾಡಿದ್ರೆ ಅಂತ. ಕರೆಕ್ಟ್ ನೋಡಿ, ಅದು ನನಗೂ ಗೊತ್ತಾಗಿ ನನಗೂ ಬೇಜಾರಾಯಿತು ಭಾಳ. ನಾನು ಪಿ ಡಿ ಅವ್ರಿಗೆ ತರಾಟೆಗೆ ತೊಗೊಂಡಿದ್ದೀನಿ. ಒಂದು ಸಿಂಪಲ್ ಭಾವಚಿತ್ರ ಇದು ಮಾಡಿದ್ರು ಅಂತ ನಾನು ಅದು ಅವ್ರಿಗೂ ವಾರ್ನ್ ಮಾಡಿದ್ದೀನಿ. ಎಕ್ಸ್ಪ್ಲನೇಷನು ಕೇಳ್ತೀನಿ. ಫರ್ದರ್ ಇದು ರಿಪೀಟ್ ಆಗದಂಗೆ ಅವ್ರಿಗೆ ವಾರ್ನ್ ಮಾಡಿದ್ದೀನಿ. ಇಂಥ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ಕೈಗೊಳ್ತೀರಿ ಸರ್? ಇಲ್ಲ, ಖಡಕ್ ವಾರ್ನಿಂಗ್ ಅಷ್ಟೇ. ನಾವೆಲ್ಲ ಅದನ್ನು ಸಹಿಸೋದೇ ಇಲ್ಲ. ನಾವು ಬಡವ್ರ ಪರ, ದೀನದಲಿತರ ಪರ. ಜನಾಭಿಪ್ರಾಯ ಹೇಗಿರುತ್ತೋ ಆಗ ತೀರ್ಮಾನ ತೊಗೊತೀವಿ. ಅವ್ರ ಮೇಲೆ ತುಂಬ ಅಲಿಗೇಷನ್ ಬಂದಿದೆ. ಖಂಡಿತವಾಗೂ ಅವ್ರ ಹೈಯರ್ ಅಥಾರಿಟೀಸ್ಗೆ ಕ್ರಮ ತಗೊಳ್ಳೋಕ್ಕೆ ಪತ್ರ ಬರೀತೀವಿ. ಚಿನ್ನಗೇನಹಳ್ಳಿ ಗ್ರಾಮದಲ್ಲಿ ಕಾರ್ಖಾನೆ ಆಗಬೇಕು. ಅದು ಚಿನ್ನಗೇನಹಳ್ಳಿದು ಏನೋ ನನಗೆ ಗೊತ್ತಿರಲಿಲ್ಲ. ಇವತ್ತು ಬಂದಮೇಲೆ ಗೊತ್ತಾಯಿತು. KIDBಗೆ 1200 ಎಕರೆ ಸೇರಿಸಿದ್ದಾರೆ, ಪ್ರಸ್ತಾಪ ಹೋಗಿದೆ ಅಂತ. ನಾನಂತೂ ನನ್ನ ಕ್ಷೇತ್ರದ ಲಿಮಿಟ್ ಏನಿದೆ, ಮಂಚೇನಹಳ್ಳಿ 63 ಹಳ್ಳಿ 7 ಪಂಚಾಯಿತಿ ಏನಿದೆ, ಅಲ್ಲಿ ನನ್ನ ಇಂಡಸ್ಟ್ರಿಯಲ್ ಏರಿಯಾ ಮಾಡೋಕ್ಕೆ ಬಿಡಲ್ಲ. ನನ್ನ ರೈತರೇನಾದರೂ ಒಪ್ಕೊಂಡು ಸ್ವಾಮಿ ನಮಗೆ ಇಂಡಸ್ಟ್ರೀಸ್ ಬಂದರೆ ನಮ್ಮ ಜಮೀನು ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಅವ್ರೇನಾದರೂ ಹೇಳಿದ್ರೆ ನಾನು ಹಸ್ತಕ್ಷೇಪ ಮಾಡಲ್ಲ. ನನ್ನ ರೈತರು ನಮಗೆ ಫ್ಯಾಕ್ಟ್ರೀಸ್ ಬೇಡ ಅಂದರೆ ನಾನು ಫೈಟ್ ಮಾಡ್ತೀನಿ, ಹೋರಾಟ ಮಾಡ್ತೀನಿ. ಬೇಕಂದರೆ ಪಕ್ಕದ ಗೌರಿಬಿದನೂರಲ್ಲಿ 106 ಎಕರೆ ಇದೆ, ಅಲ್ಲಿ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್, ಉದ್ಯೋಗ ಸೃಷ್ಟಿ ಆದಂಗೆ ಆಗುತ್ತೆ. ಯಾರಿಗೆ ನನಗೊಂದು ಕೆಲಸ ಮಾಡಿ ಅಲ್ಲಿ ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ನೀವು ನಾಳೆ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಾಗ ಹೋಗಿ ಮೈಕ್ ಇಟ್ಟು ಲೋಕಲ್ ಅವ್ರಿಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಅಂತ ಒಂದು ಪಟ್ಟಿ ತೊಗೊಂಬನ್ನಿ. ಏನಕ್ಕೆ ಕೊಡ್ತಾರೆ ಅವ್ರು ಲೋಕಲ್ ಅವ್ರಿಗೆ ಪಟ್ಟಿ? ಏನಕ್ಕೆ ಕೊಡ್ತಾರೆ? ನೀವು ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಭಾಳ ಜನಕ್ಕೆ ಮಾಹಿತಿ ಇರಲಿ, ಚದಲ್ಪುರದ ಹತ್ರ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅನ್ನೋದು ಮೊದಲು ಪ್ರಸ್ತಾಪ ಬರುತ್ತೆ. ಎಲ್ಲಿ? ಚದಲ್ಪುರದಿಂದ ರೈಟ್ ಸೈಡ್ ಆ ಕಡೆ ದೊಡ್ಡಮರಳಿ ಕಡೆ, ಆ ಕಡೆ ಫುಲ್ಲು 1000 ಎಕರೆ, ಮತ್ತೆ 1000 ಎಕರೆ, 2000 ಎಕರೆ ಅನ್ನೋದು ಚರ್ಚೆಗೆ ಬರುತ್ತೆ. ನಾನು ಮಿನಿಸ್ಟರ್ ಸಾಹೇಬ್ರೆಲ್ಲ ಮಾತಾಡ್ಕೊತೀವಿ, ಚರ್ಚೆಯಲ್ಲಿ ಡಿಸ್ಕಸ್ ಆಗುತ್ತೆ. ನಾವು ಹೇಳ್ತೀವಿ ಸರ್ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಡ, ಆದರೆ ನನ್ನ ರೈತನಿಗೆ 1 ಎಕರೆ ಜಮೀನಿಗೆ ನೀನು 10 ಕೋಟಿ ಕೊಡ್ತೀಯಾ? ಡಬಲ್ ರೇಟ್ ಮಾರ್ಕೆಟಲ್ಲಿ ಏನು ನಡೀತಿದೆಯೋ ಡಬಲ್ ಹಾಕಿ ಕೊಡ್ತೀಯಾ? ನನ್ನ ರೈತನ ಮಗ ಶ್ರೀಮಂತನ ಆಗ್ತಾನ? ಇಂಡಸ್ಟ್ರಿ ಬಂದರೆ ಹೇಳು, ನಾನು ಸಹಕಾರ ಕೊಡ್ತೀನಿ. ಏಕಾಏಕಿ ದೌರ್ಜನ್ಯ ಮಾಡಿ ಜಮೀನು ಕಿತ್ಕೊಂಡ್ಬಿಟ್ಟು ಫ್ಯಾಕ್ಟ್ರಿಗಳು ಕಟ್ಟಿ ಯಾರು ಹೇಳಿದ್ದು? ನಾನು ಹೇಳೋದು ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿ ಏರ್ ಬಂದರೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ? ಆಯಿತು, ಆ ಇಂಡಸ್ಟ್ರಿಯಲ್ಲಿ ನನ್ನ ರೈತನಿಗೆ ಶೇರ್ ಕೊಡ್ತಾರೆ ಅವ್ನ ಕಂಪನಿಯವನು? ನನ್ನ ರೈತ ಇಲ್ಲೊಂದು 2 ಎಕರೆ ಬಿಟ್ಕೊಡ್ತಾನೆ ಹೇಳಿ, ಆ ಇಂಡಸ್ಟ್ರಿಯವನು ಪಾರ್ಟ್ನರ್ಶಿಪ್ ಕೊಡ್ತಾನೇನೋ ಕೇಳಿ, ನಾನು ಫಾರ್ಮರ್ನ ಒಪ್ಪಿಸ್ತೀನಿ. ಬರೋದು ಕಡಿಮೆ ರೇಟಿಗೆ ಜಮೀನು ತೊಗೊಂಡು ಸ್ಪೆಷಲ್ ಎಕನಾಮಿಕ್ ಝೋನ್ಗಳು ಮಾಡಿಬಿಟ್ಟು ಲೋಕಲ್ ಅವ್ರಿಗೆ ಸೆಕ್ಯೂರಿಟಿ ಕೆಲಸನೂ ಕೊಡಲ್ಲ ರೀ. ಇದು ಇಂಡಸ್ಟ್ರಿಯಲ್ ಏರಿಯಾ ಫೇಟ್. ಅದಕ್ಕೆ ನನ್ನ ವಿಧಾನಸಭಾ ಫ್ಯಾಕ್ಟ್ರೀಸ್ ತರ್ತೀನಪ್ಪ, ನನ್ನ ರೈತ ಒಪ್ಕೊಂಡ್ರೆ ಮಾತ್ರ, ಅವನಿಗೆ ಒಳ್ಳೇದಾದರೆ ಮಾತ್ರ.
ಒಳ್ಳೇದು ಹೆಂಗಾಗಬೇಕು ಅಂದರೆ ಅವನು ಶ್ರೀಮಂತ ಆಗಬೇಕು ಆ ಜಮೀನು ಕೊಟ್ಟ ಮೇಲೆ, ಬೀದಿಗೆ ಬೀಳಬಾರ್ದು. ಅದಕ್ಕೆ ನನ್ನ ರೈತನಿಗೆ ತೊಂದರೆ ಆಗೋ ಯಾವ ತೀರ್ಮಾನನೂ ನಾನು ತೊಗೊಳ್ಳಲ್ಲ. ಯುವಕರು ಮತ್ತು ರೈತರು ಸರ್ ಸ್ವಾವಲಂಬಿ ಜೀವನ ನಡೆಸೋದಕ್ಕೆ ಯಾವ ರೀತಿ ಉದ್ಯೋಗ ಸೃಷ್ಟಿ ಆಗಬೇಕು ಅಂತ? ಇಲ್ಲ ನೋಡಿ, ಉದ್ಯೋಗ ಸೃಷ್ಟಿ ಅನ್ನೋದು ಈಗ ಕೇಂದ್ರ ಸರ್ಕಾರನೇ ಹೇಳುತ್ತೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಅದು ಪ್ರಾಕ್ಟಿಕಲಿ ಉದ್ಯೋಗ ಸೃಷ್ಟಿ ಮಾಡೋದು ಈಗ ದೊಡ್ಡ ದೊಡ್ಡ ನೋಡಿ, ನೀವು ರಿಯಲ್ ಎಸ್ಟೇಟ್ನ ದೊಡ್ಡ ಈಗ ಕಂಪ್ನಿಗಳನ್ನ ಬೂಮ್ ಮಾಡ್ಬೋದು. ಆದರೆ ನಾನು ಹೇಳೋದಂದರೆ ನಮ್ಮ ರೈತರು ಹೊಲ ಇಟ್ಕೊಂಡು ದರಖಾಸ್ತಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ, ಅಲ್ಲಿ ರಿಜೆಕ್ಟ್ ಆಗಿದ ತಕ್ಷಣ ಯಾರೋ ಬಂದು ಕಂಪ್ನಿ ಓಪನ್ ಮಾಡಿಬಿಟ್ರೆ ನಾನು ಹೆಂಗೆ ಮಾಡೋಕ್ಕಾಗುತ್ತೆ? ಸೊ ಉದ್ಯೋಗ ಸೃಷ್ಟಿ ಅನ್ನೋದು ನನ್ನ ಕೈಯಲ್ಲಿಲ್ಲ, ನಾನೊಬ್ಬ MLA, ಅದು ಮಿನಿಸ್ಟರ್ ಕೈಯಲ್ಲಿ CM ಕೈಯಲ್ಲಿರೋದು. ಆ ಉದ್ಯೋಗ ಸೃಷ್ಟಿ ಅನ್ನೋದು ಅವ್ರು ಮಾಡ್ತಾರೆ. ಆದರೆ ನಾನೇನಾದರೂ ತಿಂಗಳಿಗೊಂದು 5-6 ಜನಕ್ಕೆ ಏನೋ ನಾನು ಇನ್ಫ್ಲೂಯೆನ್ಸ್ ಬಳಸಿ ಅಲ್ಲೂ ಇಲ್ಲೂ ಕೆಲಸ ಕೊಡ್ಬೋದು, ಅಷ್ಟೇ ಮಾಡಬಲ್ಲೆ.